ವಿಶ್ವಕಪ್ 2026 ಫೈನಲ್ ಪಂದ್ಯ ಮಾರ್ಚ್ 8ಕ್ಕೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನಡೆಯುತ್ತೆ. ಭಾರತ ತಂಡ ಚಾಂಪಿಯನ್ ಟೈಟಲ್ ಉಳಿಸಿಕೊಳ್ಳೋದಕ್ಕೆ ರೆಡಿಯಾಗಿದ್ರೂ ಕೆಲವೊಂದು ದೊಡ್ಡ ಸಮಸ್ಯೆಗಳು ತಂಡಕ್ಕೆ ಫೇಲ್ಯೂರ್ ಆಗೋದಕ್ಕೂ ಕಾರಣ ಆಗಬಹುದು. 2023 ODI ವಿಶ್ವಕಪ್ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತ ರೀತಿ ಇಲ್ಲೂ ಕೂಡ ತಪ್ಪುಗಳು ರಿಪೀಟ್ ಆಗದ ರೀತಿ ನೋಡ್ಕೊಳ್ಬೇಕು. ತಜ್ಞರು ಹೇಳೋ ಪ್ರಕಾರ ಬೌಲಿಂಗ್ ಅಸಮತೋಲನ, ಫೀಲ್ಡಿಂಗ್ ತೊಂದರೆ ಹಾಗೆ ಬ್ಯಾಟಿಂಗ್ನಲ್ಲಿ ಅಸ್ಥಿರತೆ ಸಮಸ್ಯೆಗಳನ್ನ ಪರಿಹರಿಸಿಕೊಂಡ್ರೆ ಮಾತ್ರ ಭಾರತ ಗೆಲ್ಲುತ್ತೆ. ಇದರಲ್ಲಿ ಕೆಲವು ತಪ್ಪುಗಳು ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ನಲ್ಲಿ ಆಗಿದ್ದರಿಂದ ಕಂಡು ಬಂದಿದ್ರಿಂದ ಭಾರತ ಫೈನಲ್ಗೂ ಮುಂಚೆ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ನಲ್ಲಿ ಭಾರತ 233ಕ್ಕೆ 7 ಔಟ್ ಆಗಿತ್ತು. ಈ 253 ರನ್ ಗಳಿಸಿದ್ರೂ ಎದುರಾಳಿ ತಂಡ 246 ರನ್ ಗಳಿಸಿ ಕೇವಲ 7 ರನ್ಗಳಿಂದ ಸೋಲ್ತು. ಸ್ಪಿನ್ನರ್ಗಳಾದ ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಅವರ ಎಕಾನಮಿ ರೇಟ್ ಕ್ರಮವಾಗಿ 16 ಮತ್ತು 11.7 ಆಗಿತ್ತು. ಇದರಿಂದ ಸೂರ್ಯಕುಮಾರ್ ಯಾದವ್ ಅವರು ಜಸ್ಪ್ರೀತ್ ಬುಮ್ರಾ ಅವರನ್ನ ಅನಿವಾರ್ಯವಾಗಿ ಮುಂಚಿತವಾಗಿ ಬಳಸಬೇಕಾಯಿತು. 20ನೇ ಓವರ್ನಲ್ಲಿ ಶಿವಂ ದುಬೆ ಬೌಲಿಂಗ್ ಮಾಡಿ 22 ರನ್ ಕೊಟ್ಟರು. ಬುಮ್ರಾ ಇಲ್ಲದೆ ಇದ್ದಿದ್ರೆ ಭಾರತದ ಬೌಲಿಂಗ್ ವೀಕ್ ಆಗ್ತಾ ಇತ್ತು ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಯಿತು. ಹಾರ್ದಿಕ್ ಪಾಂಡ್ಯ ಅಥವಾ ಅಕ್ಷರ್ ಪಟೇಲ್ ಫುಲ್ ಕೋಟಾ ಮುಗಿಸೋದಕ್ಕೆ ಸಾಧ್ಯವಾಗದೇ ಇದ್ರೆ ಫೈನಲ್ನಲ್ಲಿ ಪ್ಲಾನ್ ಬಿ ಇರಬೇಕು. ಅಹಮದಾಬಾದ್ನ ಪಿಚ್ನಲ್ಲಿ ವರುಣ್ ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಬೌಲಿಂಗ್ ಮಾಡಬೇಕು. ಜೊತೆಗೆ ಬುಮ್ರಾ ಅವರ ಮೇಲಿನ ಅತಿಯಾದ ಅವಲಂಬನೆ ಕೂಡ ಕಮ್ಮಿ ಮಾಡಿಕೊಳ್ಬೇಕಾಗಿದೆ. ಇನ್ನು ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ನಲ್ಲಿ ಅಕ್ಷರ್ ಪಟೇಲ್ ಅವರು 2 ಅದ್ಭುತ ಕ್ಯಾಚ್ ಹಿಡಿದ್ರು. ಹಾಗೆ ಫೀಲ್ಡಿಂಗ್ ಕೂಡ ಚೆನ್ನಾಗಿತ್ತು. ಆದರೆ ಟೂರ್ನಮೆಂಟ್ನಲ್ಲಿ ಭಾರತ 13 ಕ್ಯಾಚ್ಗಳನ್ನು ಬಿಟ್ಟಿದೆ. ಇದು ಟೂರ್ನಮೆಂಟ್ನಲ್ಲೇ ಅತಿ ಹೆಚ್ಚು. ಅಭಿಷೇಕ್ ಶರ್ಮಾ ಅವರಂತಹ ಆಟಗಾರರು ಫೀಲ್ಡಿಂಗ್ನಲ್ಲಿ ಸುಧಾರಿಸಿಲ್ಲ. ಅಹಮದಾಬಾದ್ನ ಸ್ಟೇಡಿಯಂನ ಲೈಟ್ಗಳು ವಿಭಿನ್ನವಾಗಿರುವುದರಿಂದ ಆಟಗಾರರಿಗೆ ಅಡ್ಜಸ್ಟ್ ಆಗೋದಕ್ಕೆ ಒಂದಷ್ಟು ಟೈಮ್ ಬೇಕು. ಫೈನಲ್ಗೂ ಮುಂಚೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು. ಸಣ್ಣ ತಪ್ಪುಗಳು ಫೈನಲ್ನಲ್ಲಿ ದೊಡ್ಡ ನಷ್ಟಕ್ಕೆ ಕಾರಣ ಆಗಬಹುದು. ಇನ್ನು ಅಭಿಷೇಕ್ ಶರ್ಮಾ ಅವರು ರನ್ಗಳಲ್ಲಿ ಕಳಪೆಯಾಗಿದ್ರೂ ಅವರನ್ನ ಹೊರಗಿಡೋ ಸಾಧ್ಯತೆ ಕಮ್ಮಿ. ಯಾಕಂದ್ರೆ ರಿಸರ್ವ್ ಬ್ಯಾಟರ್ ರಿಂಕು ಸಿಂಗ್ ಅವರ ಫಾರ್ಮ್ ಕೂಡ ಸುಧಾರಿಸಿಲ್ಲ. ಹೀಗಾಗಿ ಎಡಗೈ ಓಪನರ್ ಅನ್ನ ಉಳಿಸಿಕೊಳ್ಬೇಕಾಗಿದೆ. ಸೂರ್ಯಕುಮಾರ್ ಯಾದವ್ ಅವರು USA ವಿರುದ್ಧದ ಪಂದ್ಯದ ನಂತರ ಪ್ರಭಾವ ಬೀರಿಲ್ಲ. ನಾಕೌಟ್ ಪಂದ್ಯಗಳಲ್ಲಿ ಅವರ ದಾಖಲೆ ಕಳಪೆಯಾಗಿದೆ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ಅನುಭವ ಇಲ್ಲದೆ ಇರೋದು ತಂಡಕ್ಕೆ ದೊಡ್ಡ ಸವಾಲು. ಇದು ಯುವ ತಂಡ ಆಗಿರೋದ್ರಿಂದ ICC ಫೈನಲ್ನಲ್ಲಿ ಒತ್ತಡ ನಿಭಾಯಿಸೋ ಸಾಮರ್ಥ್ಯ ಇದೆಯಾ ಅನ್ನೋ ಪ್ರಶ್ನೆ ಈಗ ಕ್ರಿಯೇಟ್ ಆಗಿದೆ. ಸೊ ಟೀಮ್ ಮ್ಯಾನೇಜ್ಮೆಂಟ್ ಅಭಿಷೇಕ್ ಅವರನ್ನ ಬೆಂಬಲಿಸೋದು ಸರಿ ಅಂತ ಅನ್ಕೊಂಡ್ರು ಕುಲ್ದೀಪ್ ಯಾದವ್ ಅವರನ್ನ ಪ್ಲೇಯಿಂಗ್ 11ಗೆ ತರೋದ್ರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಅವರ ಗಾಯದ ಸಮಸ್ಯೆಯಿಂದ 2023ರಲ್ಲಿ ಕಂಡ ಹಾಗೆ ಇಲ್ಲೂ ತಪ್ಪುಗಳು ಮರುಕಳಿಸದ ರೀತಿ ನೋಡ್ಕೊಳ್ಬೇಕು. ಸೂರ್ಯಕುಮಾರ್ ಯಾದವ್ ಮತ್ತು ಗೌತಮ್ ಗಂಭೀರ್ ಪ್ಲೇಯಿಂಗ್ 11 ಬಗ್ಗೆ ಜಾಗೃತಿ ವಹಿಸಬೇಕು. ಟಾಸ್ ಗೆದ್ರೆ ಹೇಗೆ, ಸೋತ್ರೆ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ತಕ್ಕಂತೆ ತಂಡವನ್ನ ರೆಡಿ ಮಾಡ್ಕೊಳ್ಬೇಕು. ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಬೌಲಿಂಗ್ಗೆ ಮಹತ್ವ ಕೊಡಬೇಕು. ಚೇಸಿಂಗ್ ಮಾಡೋದಾದ್ರೆ ಬ್ಯಾಟಿಂಗ್ ಕಡೆಗೆ ಗಮನ ಕೊಟ್ಟು ತಂಡವನ್ನ ರೆಡಿ ಮಾಡಬೇಕು. ಹೀಗಾದ್ರೆ ಮಾತ್ರ ಭಾರತ ವಿಶ್ವಕಪ್ ಗೆಲ್ಲೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಒಂದಷ್ಟು ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ತಂಡವನ್ನ ರೆಡಿ ಮಾಡಬೇಕಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.